ತಕ್ಕಂಗೆ ಡೆವಲಪ್ಮೆಂಟ್ ಆಗ್ತಾವೆ ವಿನಃ ಯಾವ ಪ್ರಮಾಣದಲ್ಲಿ ಬೆಳಿಬೇಕಾಗಿತ್ತು ಬೆಳೆದಿಲ್ಲ. ಇದು ಕಾರಣ ಅಂದ್ರೆ ಕಾಂಪಿಟೇಟಿವ್ ರಾಜಕೀಯ ಇಲ್ಲ ಅನ್ನುವಂಥದ್ದು. ಅದು ಈಗ ಒಂದಿಷ್ಟು ಸಮಾಧಾನ ಮಾಡ್ಕೊಳ್ಳುವಂಥ ವಿಷಯ. ಇಲ್ಲೂ ಸ್ವಲ್ಪ ಕಾಂಪಿಟೇಷನ್ ಅದಪ್ಪ. ನಮ್ಮ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ವರ್ಸಸ್ ಮಹಂತೇಶ್ ಕೌಜಲ್ಗಿ ಇವು ಆಗಲಿ. ಅದೇ ಕಾಲಕ್ಕೆ ಮಹಂತೇಶ್ ಕೌಜಲ್ಗಿ ಅವರು ಸಹಿತ ನಿಜವಾಗಿಯೂ ನಮ್ಮ ಪಾಟೀಲ್ರು ಹೇಳುವಂಗೆ 4 ಕೋಟಿ ರೂಪಾಯಿಗಳನ್ನು ಸ್ವಾಹ ಮಾಡಿದರೆ ಅದ್ರ ಬಗ್ಗೆ ಒಪ್ಪಿಕೊಳ್ಳಿ, ಇಲ್ಲ ಅದು ಕ್ಲಿಯರೆನ್ಸ್ ಕೊಡಲಿ ಅನ್ನೋದು ಜನಸಾಮಾನ್ಯರ ಬೇಡಿಕೆ. ಯಾಕಂದರೆ ಅದು ಓಪನ್ ಆಗಿ ಅವರು ಚಾಲೆಂಜ್ ಮಾಡ್ತಾ ಇದ್ದಾರೆ ಪಾಟೀಲ್. ಮತ್ತು ಅದು ಬರೀ ಆರೋಪಕ್ಕೆ ಆರೋಪ ಆಗಬಾರ್ದು, ಅದರ ಸತ್ಯಾಸತ್ಯದ ಹೊರಗೆ ಬರಬೇಕಾಗಿದೆ ಇವತ್ತು. ಯಾಕಂದರೆ ಈ ಎಲ್ಲ ಕುಟುಂಬಗಳ ಬಗ್ಗೆ ಅಲ್ಲಿಯ ಜನರಿಗೆ ಒಂದು ವಿಶ್ವಾಸ ಅದು, ಇಲ್ಲಪ್ಪ ಇವರು ಭ್ರಷ್ಟರಲ್ಲ, ಒಳ್ಳೆಯ ಆಡಳಿತ ಕೊಡ್ತಾರೆ. ಆದರೂ ಒಂದಿಷ್ಟು ಆಲಸಿಗಳಿದ್ದಾರಪ್ಪ ಅನ್ನುವಂಗಿರೋ ಒಂದಿಷ್ಟು ಮನಸ್ಸಿನೆಲ್ಲೋ ಇರ್ಬೋದು. ಆದರೆ ಒಳ್ಳೆಯ ಭಾವನೆಗಳಿದ್ದಾವೆ. ಆ ಒಳ್ಳೆಯ ಭಾವನೆಗೆ ತಕ್ಕದಾಗೆ ಎಲ್ಲ ನೋಡ್ಕೋಬೇಕಾಗಿದೆ. ಇವತ್ತು ಪಾಟೀಲ್ ಮಾಡಿದ್ದು ಕೌಜಲ್ಗಿ ಅವರು ವಿರೋಧವಾಗಿ ಮಾಡಿದಂಥ ಈ ಒಂದು ಆರೋಪ ಗಂಭೀರವಾದದ್ದು. ಇದರ ಬಗ್ಗೆ ತನಿಖೆ ಆಗಲೇಬೇಕಾಗ್ತದೆ. ತನಿಖೆ ಆಗಲಿ, ಅವರು ಉತ್ತರನೂ ಕೊಡಲಿ. ಅದಕ್ಕೆ ಉತ್ತರ ಕೊಡೋರು ಸಮರ್ಥರದಾರ ನಾವು ತಿಳ್ಕೊಂಡ್ವಿ. ಏನೋ ಅಲ್ಲಿ ಪಾಟೀಲ್ ಇವತ್ತು ಅಲ್ಲಿಯ ಆಡಳಿತ ಆರುಗಳ ಪಕ್ಷದ ಏನಾದರೂ ತಪ್ಪುಗಳಾದರೆ ಓಪನ್ ಆಗಿ ಮಾತಾಡುವಂಥ ಒಂದು ಎದೆಗಾರಿಕೆಯನ್ನು ತೋರಿಸಿದ್ದಾರೆ ಡಾಕ್ಟರ್ ವಿಶ್ವನಾಥ್ ಪಾಟೀಲರು. ಅವರು ಈ ಪ್ರಶ್ನೆಗಳನ್ನು ಮಾಡ್ತಾ ಅದೇ ಕಾಲಕ್ಕೆ ಜನಪರ ಒಂದು ಇನ್ನೂ ಅನೇಕ ಕೆಲಸಗಳನ್ನು ಮಾಡ್ತಾ ಒಂದು ಆಂಬಿಷಿಯಸ್ ರಾಜಕಾರಣಿಯಾಗಿ ಬೆಳೀಲಿ ಅನ್ನೋದು ಒಂದು ಸದಾಶಯ ಮತ್ತು ಬೇಕದು ರಾಜಕಾರಣದಲ್ಲೇ. ಅದಕ್ಕಾಗಿ ಈ ಒಂದಿಷ್ಟು ನಮ್ಮ ಅನಿಸಿಕೆ ಕೆಲವು ಮಾತಾಡ್ತೀವಿ. ಈ ಆರೋಪ ಸತ್ಯಾನ ಸುಳ್ಳಾನ ಅನ್ನೋದಕ್ಕೆ ಉತ್ತರ ಕೊಡಬೇಕಾಗಿದ್ದು ತನಿಖೆ, ಇಲ್ಲ ಮಹಂತೇಶ್ ಕೌಜಲ್ಗಿ ಅವರು, ಇಲ್ಲ ಅದನ್ನು ಪ್ರೂವ್ ಮಾಡೋ ಜವಾಬ್ದಾರಿ ಆರೋಪ ಮಾಡಿದಾರಂದ್ರೆ ಅದನ್ನು ಪ್ರೂವ್ ಮಾಡೋ ಜವಾಬ್ದಾರಿನೂ ಇವತ್ತು ವಿಶ್ವನಾಥ್ ಪಾಟೀಲ್ರು ಅಂತ ಹೇಳ್ತಾ, ಇದು ಈಗ ನಡೆದಂಥ ನಮ್ಮ ಬೈಲೊಂಗಲದ ರಾಜಕೀಯ ಒಂದು ಸಣ್ಣ ಚಿತ್ರಣ. ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಬೋದು. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ ವಂದನೆಗಳು.